ನಮಸ್ಕಾರ. ಕರ್ನಾಟಕದ ಎಲ್ಲ ನಮ್ಮ TPJP ಸಂಘಟನೆಯ ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾ ಉಪಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ, ಸದಸ್ಯರಿಗೆ, ಕಾರ್ಯದರ್ಶಿಗಳಿಗೆ, ನನ್ನ ಏಜೆಂಟ್ ಬಂಧುಗಳಿಗೆ ಹಾಗೂ ಗ್ರಾಹಕರಿಗೆ ಎಲ್ಲರಿಗೂ ನಮಸ್ಕಾರ ತಿಳಿಸ್ತೀನಿ. ನಾನು ಇವತ್ತು ಶನಿವಾರ ಬೆಂಗಳೂರಲ್ಲಿದ್ದೀವಿ. ನಿನ್ನೆಷ್ಟೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಇವತ್ತು ಬೆಂಗಳೂರಲ್ಲಿ ಬಂದಿದ್ದೀನಿ. ಬೆಂಗಳೂರಿಂದ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ಸುಭಾಷ್ ಸಿರುಗೌಡ್ರು ಇದ್ದಾರೆ, ಬಾಗಲಕೋಟೆ ಜಿಲ್ಲಾಧ್ಯಕ್ಷ YG ಪಾಟೀಲ್ ಇದ್ದಾರೆ, ಆಮೇಲೆ ಬೀದರ್ ಜಿಲ್ಲಾಧ್ಯಕ್ಷ ಸಚಿನ್ ಜಾಧವ್ ಅವರಿದ್ದಾರೆ, ರಬಕಬನಹಟ್ಟಿ ತಾಲೂಕು ಅಧ್ಯಕ್ಷ ಸುಮಿತ್ರಾ ಮಠದ ಮೇಡಮ್ ಇದ್ದಾರೆ. ಹಾಗೂ ಇವತ್ತಿನ ದಿವಸ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ನಾವೆಲ್ಲರೂ ಪವರ್ TV ಆಫೀಸಿಗೆ ಹೋಗಿದ್ದೀವಿ. ಇಲ್ಲಿ ಗೌಡ್ರಿದ್ದಾರೆ, ಸಚಿನ್ ಜಾಧವ್ ಸರ್ ಇದ್ದಾರೆ, ಮಠದ ಮೇಡಮ್ ಮಠದ ಮೇಡಮ್ ಇದ್ದಾರೆ. ಇವತ್ತು ಇವರಷ್ಟೇ ಅಲ್ಲದೆ ಇನ್ನೂ ನಮ್ಮ ಮುನಿಯಪ್ಪ ಸರು ಮತ್ತು ರಾಯಚೂರು ಜಿಲ್ಲಾಧ್ಯಕ್ಷರು ಭೀಮಣ್ಣ ಸರ್ ಬಂದಿದ್ದರು. ಎಲ್ಲರೂ ಸೇರಿ ನಾವು ಪವರ್ TVಗೆ ಹೋಗಿದ್ದೀವಿ. ರಾಕೇಶ್ ಶೆಟ್ಟಿ ಅವ್ರಿಗೆ ಕರ್ಕೊಂಡು ನಾವು ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ. ಇವತ್ತಿನ ದಿವಸ ಒಂದು ಪಕ್ಕಾ ಕೆಲಸ ಏನಪ್ಪ ಅಂತಂದರೆ, ಏನು ದಿನಾಂಕಗಳು ಮುಂದೆ ಹೋಗ್ತಿದ್ವಲ್ಲ, 12ನೇ ತಾರೀಕು ಮೊನ್ನೆ ನಿಮ್ಗೆ ಹೇಳಿದ್ವಿ. 12ನೇ ತಾರೀಕೇ ಫಿಕ್ಸ್ ಆಗಿದೆ. 12ನೇ ತಾರೀಕಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಮಿನಿಸ್ಟ್ರು, ಕಾನೂನು ಸಚಿವರು, ಗೃಹ ಸಚಿವರು ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮತ್ತು ಹಾಗೂ ನಮ್ಮ ಬಿಜಾಪುರ ಉಸ್ತುವಾರಿ ಮಿನಿಸ್ಟ್ರು MB ಪಾಟೀಲ್ರು, ಇವರೆಲ್ಲರೂ ಕರ್ಕೊಂಬರೋಕ್ಕೆ ಜವಾಬ್ದಾರಿ ತೊಗೊಂಡಿದ್ದಾರೆ. ಸೊ ಅದನ್ನೆಲ್ಲ ಜವಾಬ್ದಾರಿ ರಾಕೇಶ್ ಶೆಟ್ಟಿ ಅವ್ರ ಮೇಲೆ ಹಾಕಿದ್ದೀವಿ. ಸೊ ಅವರು ಮೊದಲಿನಂತೆ ನಮಗೇನು ಮಾತು ಕೊಟ್ಟಿದ್ರು ಅದೇ ಥರ ಕರ್ಕೊಂಡು ಬರೋಕ್ಕೆ ಒಪ್ಕೊಂಡಿದ್ದಾರೆ. ಬಂಧುಗಳೇ, 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾವೆಲ್ಲರೂ ಕೂಡಲ ಸಂಗಮದಲ್ಲಿ ಇರೋಣ. ಸಾಕಷ್ಟು ಜನ ನಾವು ಸೇರಿಕೊಳ್ಳೋಣ, ಲಕ್ಷಾಂತರ ಜನ ನಾವು ಸೇರಿಕೊಳ್ಳೋಣ. ಅವತ್ತಿನ ದಿವಸ ನಮ್ಮ ನ್ಯಾಯ ಸಿಗೋದು ಪಕ್ಕ ಇದೆ. ಎಲ್ಲ ವಿಷಯನೂ ನೀವು ಕೂಲಂಕಷವಾಗಿ ಮಾತಾಡಿ ಬಂದಿದ್ದೀವಿ. ಮತ್ತು ನಾನು ಬರಬೇಕಾಗಿದೆ. ಬಂದು ಮತ್ತು ಇನ್ನೂ ಕೆಲವೊಂದು ವಿಚಾರಗಳ ಬಗ್ಗೆ ಅವರಿಗೆ ಪ್ರಸ್ತಾವ ಮಾಡಬೇಕಾಗಿದೆ. ಆದರೆ ಮೀಟಿಂಗ್ ಮಾತ್ರ, ಸಭೆ ಮಾತ್ರ 12ನೇ ತಾರೀಕು ಶನಿವಾರ, ಜುಲೈ 12ನೇ ತಾರೀಕು ಶನಿವಾರ ಸಭೆ ಮಾತ್ರ ಪಕ್ಕ. ಅವತ್ತಿನ ದಿವಸ ನಮ್ಮ ನಾಯಕರಾದಂಥ ಮದನ್ಲಾಲ್ ಆಜಾದ್ ಅವರು ಮತ್ತು ಅಶೋಕ್ ಮುದ್ಗಲ್ ಅವರು ಬರ್ತಾರೆ. ಅಷ್ಟೇ ಅಲ್ಲದೆ ಭಾರತದಾದ್ಯಂತ 25 ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತು TPJP ಸಂಘಟನೆ ಪದಾಧಿಕಾರಿಗಳು ಕೂಡ ಸಹಿತ ಬರ್ತಾರೆ ನೋಡೋಕ್ಕೆ ಅಂತ. ಅವತ್ತಿನ ದಿವಸ ನಮಗೆ ನ್ಯಾಯ ಸಿಗೋದು ಪಕ್ಕ ಇದೆ. ಬಂಧುಗಳೇ, ಈ ಪ್ರೋಗ್ರಾಮ್ನ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಷ್ಟೇ, ಈ ಪ್ರೋಗ್ರಾಮ್ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಬಂದು ಸಕ್ಸಸ್ ಮಾಡಿರಿ, ಯಶಸ್ವಿ ಮಾಡಿರಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ. ಇನ್ನೊಂದು, PSL ಟೀಮ್ ಆಗಿರಲಿ, ಗರಿಮಾ ಟೀಮ್ ಆಗಿರಲಿ, ಸಾಯಿ ಪ್ರಸಾದ್ ಟೀಮ್ ಆಗಿರಲಿ, ಅಗ್ರಿಗೋಲ್ಡ್ ಆಗಿರಲಿ, ಸಮೃದ್ಧಿ ಜೀವನ ಆಗಿರಲಿ, ಕಲ್ಪ್ತರು ಆಗಿರಲಿ, ಮೈತ್ರಿ ಆಗಿರಲಿ, ಇನ್ನು ಯಾವ್ಯಾವ ಕಂಪ್ನಿ ಅದಾವೆ ನಿಮಗೆ ಗೊತ್ತು, ಜಾಸ್ತಿ ಕಂಪ್ನಿಗಳದು. ಎಲ್ಲ ಕಂಪ್ನಿಯವರು ಕೂಡ ಅಲ್ಲಿ ಎಫರ್ಟ್ ಮಾಡಿ ನಿಮ್ಮ ಎಫರ್ಟ್ನ ಅಲ್ಲಿ ತೋರಿಸ್ರಿ. ಅಷ್ಟೇ ಅಲ್ಲದೆ ಒಂದು ಜಿಲ್ಲೆಯಿಂದ 50 ಜನ ಹೆಣ್ಣು ಮಕ್ಕಳು, 50 ಜನ ಗಂಡು ಮಕ್ಕಳು, ಒಂದು ಜಿಲ್ಲೆಯಿಂದ ಟೋಟಲ್ ಒಂದು ಜಿಲ್ಲೆಯಿಂದ ಆ ಥರ ಮಾಡಿಕೊಂಡು ಒಂದು 10 ಜಿಲ್ಲೆಯಿಂದ 1000 ಜನ ಆಗಷ್ಟು ಸ್ವಯಂ ಸೇವಕರ ಥರ ನಾವು ಅಲ್ಲಿ ಸೇವೆ ಮಾಡಬೇಕಾಗಿದೆ. ಯಾರ ಸೇವೆ ಅಂತಂದ್ರೆ ನಮ್ಮ ಜನಗಳ ಸೇವೆನೇ. ಅಲ್ಲಿ ಜನರಿಗೆ ಕುರ್ಚಿ ಮೇಲೆ ಕೂಡಿಸೋದು, ಗಲಾಟೆ ಆಗದಂಗೆ ನೋಡ್ಕೊಳ್ಳೋದು, ಆಮೇಲೆ ಎಲ್ಲರನ್ನೂ ಸಂಭಾಳಿಸೋದು, ಈ ಎಲ್ಲ ಕೆಲಸ ನಮ್ಮದಿದೆ. ಯಾವುದೇ ಒಂದು ಅಲ್ಲಿ ಅವಘಡ ಘಟನೆ ಆಗದೇ ಇರುವಂಥದ್ದೇ ನಾವು ನೋಡಿಕೊಂಡು ಎಲ್ಲರನ್ನೂ ಅಲ್ಲಿ ಕೂಡಿಸ್ಕೊಂಡು ಮಾತಾಡಿಸ್ಕೊಂಡು ಸಮಾಧಾನದಿಂದ ಇದ್ದುಕೊಂಡು ನಮ್ಮ ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ಕೊಳ್ಳೋ ಸಲುವಾಗಿ ನಾವೆಲ್ಲರೂ ಅಲ್ಲಿ ರೆಡಿಯಾಗಿರಬೇಕಾಗಿದೆ. ಬಂಧುಗಳೇ, ಇವತ್ತಿನಿಂದನೇ ನಿಮ್ಮ ಎಲ್ಲ ಜಿಲ್ಲಾಧ್ಯಕ್ಷರಿಗೆ, ನಿಮ್ಮ ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ನೀವು ಫೋನ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ರಿ. ನಿಮ್ಮ ಹೆಸರು, ಫೋನ್ ನಂಬರ್ ನೋಂದಾಯಿಸ್ರಿ. ಅವರು ಒಂದು ಜಿಲ್ಲೆಯಿಂದ ನೀವು 100 ಜನ ಆದರೆ ತಂದರೆ ಅವರು 11ನೇ ತಾರೀಕು ಬೆಳಗ್ಗೆ ಜಾಗ ಬಿಟ್ಟು ಸಂಜೆ 6 ಗಂಟೆ ಅನ್ನೋದ್ರೊಳಗಾಗಿ ಕೂಡಲ ಸಂಗಮದಲ್ಲಿ ಇರಬೇಕು. ನೀವು ಯಾರು ಸ್ವಯಂ ಸೇವಕರ ಥರ ನಾವಲ್ಲಿ ಸೇವೆ ಮಾಡೋಕ್ಕೆ ಜನರು ಸೇವೆ ಮಾಡ್ತೀವಿ ಅಂತಂದ್ರೆ ಅವ್ರು ಬಂದು ಅಡ್ವಾನ್ಸ್ ಆಗಿರ್ಬೇಕು. ಯಾಕಂತಂದರೆ
ಅಲ್ಲಿ ನಿಮಗಾಗಿ ನಾವು ಎಕ್ಸ್ಟ್ರಾ ಒಂದು ಮೀಟಿಂಗ್ ತೊಗೊಂಡು ಏನು ಮಾಡಬೇಕು ಏನಿಲ್ಲ ಅಂತ ರಾತ್ರಿ ನಾವೆಲ್ಲ ಹೇಳಿಕೊಡ್ತೀವಿ. 1 ಅವರ್ ಮೀಟಿಂಗ್ ತೊಗೊಂಡು ಮಾತಾಡ್ಕೊಳ್ಳೋಣ, ಎಲ್ಲರೂ ಕೂಡಿ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡೋಣ ಅಂತೇಳಿ. ಯಾಕಂತಂದ್ರೆ ಜನರು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ, ಜನ ಜಾಸ್ತಿ ಆಗ್ತಾರೆ. ಮ್ಯಾನೇಜ್ ಮಾಡೋಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಬೇಕಾಗುತ್ತೆ. ರಾತ್ರಿ ಮೀಟಿಂಗ್ ಮಾಡಿಕೊಂಡು ಬೆಳಗ್ಗೆ ಮೀಟಿಂಗ್ಗೆ ನಾವು ಅಲ್ಲಲ್ಲಿ ನಿಂತುಕೊಂಡು ಜನರ ವ್ಯವಸ್ಥೆ ಮಾಡಬೇಕಾಗುತ್ತೆ. ಜನ ಬಂದು ಹೋಗುವವರೆಗೂ ಅಲ್ಲಿ ಏನೇ ಸಮಸ್ಯೆ ಆದರೂ ನಾವೆಲ್ಲರೂ ನಿಭಾಯಿಸಬೇಕಾಗುತ್ತೆ ಬಂಧುಗಳೇ. ನನಗಿಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಕೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ರಿ, ನಾನು ಬಂದು ಅಲ್ಲಿ ಎಲ್ಲ ಜನರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಕೊಂಡು ಎಲ್ಲರಿಗೆ ನೀವು ಯಾರು ಓಡಾಟದಲ್ಲಿ ಭಾಗಿಯಾಗಿರ್ತಾರೋ ಅವ್ರಿಗೆಲ್ಲ ಒಂದು ಬ್ಯಾಚ್ ಕೊಡ್ತೀವಿ. ಆ ಬ್ಯಾಚು ನಿಮ್ಮನ್ನ ಗುರುತು ಹಿಡಿಯೋಂಗಿರ್ತದೆ. ಸೊ ಎಲ್ಲರ ಮಧ್ಯೆ ನೀವು ಓಡಾಟ ಮಾಡ್ಬೋದು. ಆಮೇಲೆ ಎಲ್ಲ ಜನರಿಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಾಳೆ ನೀವು ಬಂದಾಗ ನಿಮ್ಮ ಅಳಿಲನ್ನ ತೊಳ್ಕೊಳ್ಳೋಕೆ ಅವಕಾಶಗಳು ಇರ್ತವೆ. ಸುಮಾರು 7-8 ಜನ ಮಿನಿಸ್ಟ್ರಲ್ಲಿ ಬರ್ತಾರೆ. ನಿಮ್ಮ ಅಳಿಲನ್ನ ತೊಳ್ಕೊಳ್ಳೋಕ್ಕೂ ಅವಕಾಶ ಇರ್ತವೆ. ನಮ್ಮ ಒಂದು ಹೆಲ್ಪಿಗೆ ಎಲ್ಲ ಥರ ಅಲ್ಲಿ ನೆರವು ಸಿಗ್ತದೆ. ದಯವಿಟ್ಟು ಬನ್ನಿ. ಬಂದ ಮೇಲೆ ನಿಮಗೆ ನ್ಯಾಯ ಸಿಗೋದು ಪಕ್ಕಾ ಇದೆ. ನಾಳೆ ಈ ಸಭೆನ ಸಕ್ಸಸ್ ಮಾಡಿಕೊಟ್ರಿ, ಯಶಸ್ವಿ ಮಾಡಿಕೊಟ್ರಿ ಅಂತಂದರೆ ಯಾವುದು ಗಲಾಟೆಗಳಾಗದೆ, ಯಾವುದು ಸಮಸ್ಯೆಗಳಾಗದೆ ಈ ಸಭೆನ ಯಶಸ್ವಿಯಾಗಿ ಮಾಡಿಕೊಟ್ರಿ ಅಂತಂದರೆ ಬಂಧುಗಳೇ, ನಿಮಗೆ ಭಾಳ ದಿವಸ ಹೋಗಲ್ಲ, ಆದಷ್ಟು ಬೇಗ ಹಣ ನಮ್ಮ ಖಾತೆಗೆ ಬರುವಾಗ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನನಗೆ ಎಲ್ಲರ ಕಡೆಯಿಂದ ಸಹಕಾರ ಬೇಕಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಕೇಳ್ಕೊತೀನಿ. ದಯವಿಟ್ಟು ಬಂಧುಗಳೇ 12ನೇ ತಾರೀಕು ಮಿಸ್ ಮಾಡಬೇಡ್ರಿ. ಮತ್ತು ಓಡಾಟದ ಸಲುವಾಗಿ ಅಲ್ಲಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸೋದಕ್ಕೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಇರ್ತಾರೆ. ಎಕ್ಸ್ಟ್ರಾ ನಮ್ಮ ಏಜೆಂಟ್ ಬಂದವರು, ಗ್ರಾಹಕರಾಗಲಿ ಯಾರೇ ಬಂದು ನಾನು ನಿಂತು ಜನರನ್ನು ಸಂಭಾಳಿಸ್ತೀನಿ ಅನ್ನೋವಂಥವ್ರು ಹೆಸರುಗಳನ್ನ ಕೊಡ್ರಿ. ಆದಷ್ಟು ಬೇಗ ನೀವೆಲ್ಲ ನಿಂತಲ್ಲಿ ನೋಡ್ಕೋಬೇಕಾಗತ್ತೆ. ಆ ಸಭೆನ ಸಕ್ಸಸ್ ಮಾಡೋಣ. ಈ ಸಭೆಯಲ್ಲಿ ಲಕ್ಷಾಂತರ ಜನ ಸೇರೋದ್ರಿಂದ ಸ್ವಲ್ಪ ಜನರನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ನಿಮ್ಮನ್ನು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಬನ್ನಿ, ಅವತ್ತಿನ ದಿವಸ ಆ ಸಭೆನ ಸಕ್ಸಸ್ ಮಾಡೋಣ. ಮತ್ತು ಈ ಸಭೆಗೆ ಸ್ವಲ್ಪ ಖರ್ಚು ವೆಚ್ಚ ಇರ್ತವೆ, ಅದ್ರ ಬಗ್ಗೆ ನಿಮ್ಮ ಜಿಲ್ಲಾಧ್ಯಕ್ಷರಲ್ಲಿ ಮಾತಾಡಿದ್ದೀನಿ, ಮೆಸೇಜ್ ಮುಖಾಂತರ ಹೇಳಿದ್ದೀನಿ. ದಯವಿಟ್ಟು ತಾವು ಏನು ಸಾಧ್ಯ ಅದೋ ಸಹಕಾರ ಮಾಡಿರಿ, ಎಲ್ಲರ ಮುಂದಾಗ್ರಿ, ಈ ಸಭೆನ ಸಕ್ಸಸ್ ಮಾಡೋಣ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಬಂಧುಗಳೇ, ಮೊದಲನೇ ಆಜಾದವರು ಬರ್ತಾರೆ ಮುಂಚೆನೇ. 11ನೇ ತಾರೀಕು ನೈಟು ನೀವು ಬಂದಾಗ ಮೊದಲನೇ ಆಜಾದವರು ಅಶೋಕ್ ಮುದಗಲ್ ಸರ್ ಸಹಿತ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡ್ತಾರೆ. ಆ ಮೀಟಿಂಗಲ್ಲಿ ಅವರು ಕೂಡ ಇರ್ತಾರೆ. ಬನ್ನಿ ಎಲ್ಲರೂ. ಮರುದಿವಸ ಮೀಟಿಂಗಲ್ಲಿ ಮೊದಲನೇ ಆಜಾದವರು ಅಶೋಕ್ ಮುದಗಲ್ ಸರ್ ಇರ್ತಾರೆ. ಅಂದರೆ ಅವತ್ತು ಸಂಜೆ ನಾವು ಅವ್ರನ್ನ ಕಳಿಸ್ಕೊಡ್ತಿರ್ತೀವಿ. ಬನ್ನಿ ಎಲ್ಲರೂ, ಅವತ್ತೇ ಮಾತಾಡೋಣ. ನಿಮಗೆಲ್ಲರ ಕಡೆಯಿಂದ ಸಹಕಾರ ಬೇಕು, ಎಲ್ಲ ಜನನೂ ಅಲ್ಲಿ ಉಪಸ್ಥಿತಿರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ ಬಂಧುಗಳೇ. ನಾನು ಅಪ್ಪ ಸಾಹೇಬ್ ಬುಗುಡೆ, ಟೆಕ್ಬಿಡಿ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ. ನಮಸ್ಕಾರ.